ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋ ಕ್ಯೂರಿಯೋ. ಸೊ ಪ್ಲ್ಯಾಂಟ್ಸಲ್ಲಿ ಒಂದು ವಿಶೇಷವಾದಂಥ ಲೈಫ್ ಸೈಕಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಡೀ ಪ್ಲ್ಯಾಂಟ್ ಗ್ರೂಪನ್ನು ನಾವು ನೋಡ್ಕೊಂಡು ಬಂದ್ವಲ್ಲ, ಇವರಲ್ಲಿ ನಾವು ನೋಡಿದ್ದೇನಪ್ಪ ಅಂದರೆ ಬರೀ ನಾವು ಗ್ಯಾಮಿಟೋಫೈಟ್, ಸ್ಪೋರೋಫೈಟ್ ಅಂತ ಪದೇ ಪದೇ ಹೇಳ್ತಾ ಇದ್ವಿ. ಇಲ್ಲೇನಾಗ್ತಾ ಇತ್ತು ಹಾಗಿದ್ರೆ, ಅಲ್ಟರ್ನೇಷನ್ ಆಫ್ ಜನರೇಷನ್, 2 ಜನರೇಷನ್ ಒಟ್ಟಿಗೆ ಅಲ್ಟರ್ನೇಟ್ ಆಗಿ ಒಬ್ಬರಾದ್ಮೇಲೆ ಇನ್ನೊಬ್ಬರು ಬರ್ತಾ ಇದ್ರು. ಯಾಕೆ ಈ ರೀತಿ ನಡೀತಾ ಇದೆ? ಇದು ಬರೀ ಹಾಗಿದ್ರೆ ಪ್ಲ್ಯಾಂಟ್ಸ್ಗಳಲ್ಲಿ ಅಷ್ಟೇ ನಡೆಯುತ್ತಾ? ನಮ್ಮಲ್ಲೂ ನಡೀತಾ ಇದೆಯಾ? ನೋಡೋಣ. ಸೊ ನಾನು ನಿಮಗೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾವು ಜೀವಕೋಶದ ಲೆವೆಲಿಗೆ ಒಂದ್ಸತಿ ಹೋಗಿ ಬಂದು ನೋಡೋಣ. ಯಾಕಂದರೆ ಇಲ್ಲಿ ನಿಮಗೆ ಪದೇ ಪದೇ ಸಿಗುವಂಥ ಭಾಷೆ ಏನಪ್ಪ ಅಂತಂದರೆ ಅದು ಹೆಪ್ಲಾಯ್ಡು, ಡಿಪ್ಲಾಯ್ಡು ಅಂತ ಹೇಳ್ತಾ ಇರ್ತೀವಿ. ಏನು ಹೆಪ್ಲಾಯ್ಡ್, ಡಿಪ್ಲಾಯ್ಡ್ ಅಂತಂದರೆ ಅರ್ಥ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ಈಗ ನಾನು ಸೆಲ್ ಲೆವೆಲ್ಲಿಗೆ ಹೋಗಿದ್ದೀನಿ. ಸೆಲ್ ಲೆವೆಲ್ ಅಂತಂದರೆ ಏನು? ಜೀವಕೋಶ, ಒಂದು ಜೀವಕೋಶ. ನಾವು ಸುಮಾರು ಕೋಟ್ಯಾನುಕೋಟಿ ಜೀವಕೋಶದಿಂದ ಆಗಿದ್ದೀವಿ. ಈ ಜೀವಕೋಶದಲ್ಲಿ ನಾನು ಒಂದು ಜೀವಕೋಶನ ತೊಗೊಳ್ತಾ ಇದ್ದೀನಿ. ಸೂಕ್ಷ್ಮವಾಗಿರ್ತದೆ. ನಾವು ಮಲ್ಟಿ ಸೆಲ್ಯುಲರ್ ಆಗಿರೋದ್ರಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದೀವಿ, ನಾವು ಕಾಣ್ತೀವಿ. ಬಟ್ ನಮ್ಮ ಒಂದು ಜೀವಕೋಶನ ನಾನು ತೆಗೆದೆ ಅಂತಂದರೆ ತುಂಬ ಸಣ್ಣದಾಗಿರುತ್ತೆ ಅಲ್ವಾ? ಈ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇರುತ್ತಲ್ವಾ, ಇದ್ರ ಒಳಗಡೆ ಕ್ರೋಮೋಸೋಮ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಏನಿದು ಕ್ರೋಮೋಸೋಮ್ಸ್ನ ಕೆಲಸ ಏನು? ನಿಮ್ಮ ಜೆನೆಟಿಕ್ ಮೇಕಪ್ ಯಾವ ರೀತಿಯಾಗಿರಬೇಕು, ನೀವು ನೋಡೋದಕ್ಕೆ ಹೆಂಗಿರಬೇಕು, ಏನಿರಬೇಕು, ಯಾವ ರೀತಿಯಾಗಿ ಹೆಲ್ತ್ ಇರಬೇಕು, ಎಲ್ಲನೂ ಡಿಸೈಡ್ ಮಾಡ್ತಾ ಇರುವಂಥವ್ರು ಯಾರಪ್ಪ ಅಂದರೆ ನಮ್ಮ ಕ್ರೋಮೋಸೋಮ್ಗಳು. ಹಾಗಿದ್ರೆ ನಮ್ಮ ಒಂದು ಕ್ರೋಮೋಸೋಮನ್ನು ನಾನು ತೆಗೆದು ನೋಡಿದೆ ಅಂದರೆ ನನಗೇನು ನೋಡೋದಕ್ಕೆ ಸಿಗುತ್ತೆ? ಒಂದು ನಮ್ಮ ತಂದೆಯಿಂದ ಬಂದಂಥ 50% ಕ್ರೋಮೋಸೋಮು, ಇನ್ನು ಅರ್ಧ ಕ್ರೋಮೋಸೋಮು 50% ಅಮ್ಮನಿಂದ ಬಂದಂಥ ಕ್ರೋಮೋಸೋಮ್ಗಳು ನಮಗೆ ನೋಡೋದಕ್ಕೆ ಸಿಗೋದು. ಸರಿನಾ? ಈಗ ಅಕಸ್ಮಾತ್ ಇದರಲ್ಲಿ ನನ್ನ ಹತ್ರ ಒಂದು ಕಾಪಿ ಆಫ್ ಈ ರೀತಿಯಾದಂಥ ಕ್ರೋಮೋಸೋಮ್ ಸಿಕ್ತಪ್ಪ ಅಂದರೆ ನಾವು ಅದನ್ನು ಹೆಪ್ಲಾಯ್ಡ್ ಅಂತ ಕರಿತೀವಿ. ಅದೇ ಈ ಕಾಪಿಲಿ ಡಬಲ್ ಕಾಪಿ ಇತ್ತು, ಇಂಥ ಕ್ರೋಮೋಸೋಮೆ ಇನ್ನೊಂದು ಕಾಪಿ ಇತ್ತು, ಡಬಲ್ ಕಾಪಿ ಇತ್ತಪ್ಪ ಅಂದರೆ ನಾವು ಅದನ್ನು ಡಿಪ್ಲಾಯ್ಡ್ ಅಂತ ಕರಿತೀವಿ. ಹಾಗಿದ್ರೆ ಎಲ್ಲೆಲ್ಲಿರುತ್ತೆ ನಮಗೆ ನೋಡೋದಕ್ಕೆ? ಸೊ ನಮ್ಮ ಇಡೀ ದೇಹನ ನೀವು ನೋಡಿದ್ರಿ ಅಂತಂದರೆ ಇಲ್ಲಿ ನಮ್ಮ ಗ್ಯಾಮೀಟ್ ಸೆಲ್ಗಳೇನಿದೆ ಅದು ಕೂಡ ಒಂದು ಜೀವಕೋಶನೇ, ವಿಶೇಷವಾದಂಥ ಜೀವಕೋಶ. ಸೊ ಈ ಗ್ಯಾಮೀಟ್ ಸೆಲ್ಲನ್ನು ಹೊರತುಪಡಿಸಿ, ಅಂದರೆ ಏನು, ಸ್ಪರ್ಮ್ ಮತ್ತು ಎಗ್ಗಳೇನಿದೆ ಇವುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜೀವಕೋಶಗಳನ್ನು ನಾವು ಸೊಮ್ಯಾಟಿಕ್ ಸೆಲ್ ಅಂತ ಕರಿತೀವಿ. ಅಂದರೆ ಏನು? ನಿಮ್ಮ ಚರ್ಮ, ನೀವೀಗ ಯಾವುದೇ ಚರ್ಮ ನೀವು ತೆಗೆದು ನೋಡಿದ್ರು ಅದು ಸೊಮ್ಯಾಟಿಕ್ ಸೆಲ್ ಆಯಿತಾ? ನಮ್ಮ ಮುಖ, ಕೈಯು, ಕಾಲು ಎಲ್ಲನೂ ಆಗಿರೋದು ಸೊಮ್ಯಾಟಿಕ್ ಸೆಲ್, ಎಕ್ಸೆಪ್ಟ್ ಸ್ಪರ್ಮ್ ಮತ್ತು ಎಗ್ ಸೆಲ್ಗಳು. ಈ ಸ್ಪರ್ಮ್ ಮತ್ತು ಎಗ್ ಸೆಲ್ ಏನಿದೆ ಇವನ್ನ ಸೇರಿ ನಾವು ಜರ್ಮ್ ಸೆಲ್ಗಳು ಅಂತ ಕರಿತೀವಿ. ಈ ಸೊಮ್ಯಾಟಿಕ್ ಸೆಲ್ ಏನಿದೆ ನಮಗೆ ನೋಡೋದಕ್ಕೆ ಫ್ರೀಲಿ ವೆರಿ ಈಸಿಲಿ ಅವೈಲೇಬಲ್ ಇರೋದು, ಇದು ಡಿಪ್ಲಾಯ್ಡ್ ಹಂತದಲ್ಲಿ ಇರುತ್ತೆ. ಅಂದರೆ ಏನರ್ಥ? 2 ಕಾಪಿಲಿ ಇರುತ್ತೆ. ಅದೇ ಜರ್ಮ್ ಸೆಲ್ಗಳು ಒಂದೇ ಕಾಪಿಲಿ ಇರೋದು. ಯಾಕೆ ಒಂದೇ ಕಾಪಿಲಿ ಇರ್ಬೋದು? ಯೋಚನೆ ಮಾಡಿ. ಒಂದು ಸ್ಪರ್ಮ್ ಕಾಪಿ ಕೊಟ್ಟರೆ ಇನ್ನೊಂದು ಕಾಪಿನ ಎಗ್ ಕೊಡುತ್ತೆ. ಆ ಮೂಲಕ ಫ್ಯೂಸ್ ಆಗಿ ಬರುವಂಥ ಝೈಗೋಟ್ ಏನಿದೆ ಅದು 2n ಅಲ್ಲಿ ಇರುತ್ತೆ ಅಲ್ವಾ? ಸೊ ನಮ್ಮ ಸೊಮ್ಯಾಟಿಕ್ ಸೆಲ್ ಅಂದರೆ ನಾವು ನಾರ್ಮಲಿ ನೋಡೋದಕ್ಕೆ ನಾವೇನು ಸಿಗ್ತಾ ಇದ್ದೀವಿ ಅದು 2n ಹಂತದಲ್ಲಿ. ನಾವಾಗಿದ್ದರೆ ಹೆಪ್ಲಾಯ್ಡ್ ಆಗಿ ಇದ್ವಾ ಯಾವಾಗಲಾದರೂ? ಆಫ್ಕೋರ್ಸ್ ಇದ್ವಿ. ಯಾವಾಗ? ನಮ್ಮ 50% ಸ್ಪರ್ಮ್ ರೂಪದಲ್ಲಿ ನಾವು ಯಾವಾಗಿದ್ವಲ್ಲ ಆವಾಗ ನಾವು ನಮ್ಮ ಹತ್ರ ಹೆಪ್ಲಾಯ್ಡ್ ರೂಪದಲ್ಲಿದ್ವಿ. ಇನ್ನೊಂದು 50% ನಾವು ಎಗ್ ರೂಪದಲ್ಲಿ ಹೆಪ್ಲಾಯ್ಡ್ ಆಗಿ ಇದ್ವಿ. ಇದರ ಹಂತ ನಮಗೆ ಜಾಸ್ತಿ ಮೇಜರಾಗಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಾವೀಗ ನೋಡೋದಕ್ಕೆ ಸಿಗೋ ಹಂತಗಳು ನಮ್ದು ಯಾವುದು? ಡಿಪ್ಲಾಯ್ಡ್ ಆಗಿರುವಂಥ ಹಂತ. ಸೊ ಯಾವಾಗ ಈ 2 ಸ್ಪರ್ಮ್ ಮತ್ತು ಎಗ್ ಸೆಲ್ಗಳು ನಮ್ಮ 50% ಭಾಗಗಳು ಯಾವಾಗ ಸೇರಿಕೊಂಡು ಸಂಪೂರ್ಣವಾಗಿ ನಮ್ಮ 2 ಭಾಗಗಳು ನಮಗೆ ಸಿಕ್ಕಿದ್ವೋ ಆವಾಗ ನಾವೇನು ಶಿಶು ಆದ್ವಿ ಅದು ನಮ್ಮ ಡಿಪ್ಲಾಯ್ಡ್ ಹಂತ. ಆವಾಗೇನಾಯಿತು? n+n 2n ಆಯಿತು. ಸೊ ಈಗ ಈ ನನ್ನ 2n ಭಾಗದಿಂದ ನಾವು ಒಂದು ಕಾಪಿ, ಸೊ ಏನಿದೆ ನೋಡಿ, ಅಮ್ಮನ ಒಂದು ಕಾಪಿ ಇಲ್ಲ ನನ್ನ ಹತ್ರ, ಅಮ್ಮನ 2 ಕಾಪಿ ಇದೆ, ಅಪ್ಪನ 2 ಕಾಪಿ ಇದೆ. ನಾವು ಜೆರಾಕ್ಸ್ ಸೆಂಟ್ರಲ್ಲಿ 2 ಕಾಪಿ ಹೊಡಿಸಿ ಒಂದು ಹಾಳಾದ್ರೂ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ಹೊಡಿಸಿರ್ತೀವಲ್ವ, ಅದೇ ರೀತಿ ಇಲ್ಲೂ ಫಾಲೋ ಆಗೋದು. ಸೊ ದಟ್ ಅಕಸ್ಮಾತ್ ಯಾವುದಾದ್ರೂ ಒಂದು ಡಿಜೆನರೇಟ್ ಆಯಿತು, ಯಾವುದೋ ಒಂದು ಕ್ರೋಮೋಸೋಮ್ ಹಾಳಾಯ್ತಪ್ಪ ಅಂತಂದರೆ ರಿಲೀಸ್ ಮಾಡುವಂಥ ಸಿಂಗಲ್ ಗ್ಯಾಮಿಟ್ ಏನಿದೆ ಅದರಲ್ಲಿ ಸ್ವಲ್ಪ ಬೆಸ್ಟ್ ಆಗಿರುವಂಥದ್ದು ಕಾಪಿ ಹೋಗಬೇಕು ಅನ್ನೋ ಕಾರಣಕ್ಕೆ. ಸೊ ಇದರಲ್ಲಿ ಈಗೇನಾಯಿತು? ಈ 2nನಿಂದ n ಅಂದರೆ ಒಂದು ಕಾಪಿನ ನಾವು ಗ್ಯಾಮಿಟ್ ರೂಪದಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಸಂಪೂರ್ಣವಾಗಿ ನಾವು ನೋಡೋದಕ್ಕೆ ಸಿಗೋದು 2n ಹಂತದಲ್ಲಿ. ಇದೇ ನಮ್ಮ ಸಸ್ಯದಲ್ಲೂ ಆಗ್ತಾ ಇದೆ.
ಸೊ ಸಸ್ಯಗಳಲ್ಲಿ ಅದರ ಮೇಜರ್ ಬಾಡಿ ಏನಿದೆ, ಸೊಮ್ಯಾಟಿಕ್ ಬಾಡಿ ಅಂದರೆ ಏನು, ನಮ್ಮ ಲೀಫ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ರೂಟ್ ಆಗಿರ್ಬೋದು, ಇವೆಲ್ಲನೂ ನಿಮಗೆ ನೋಡೋದು ಅವುಗಳ ಸೊಮ್ಯಾಟಿಕ್ ಸೆಲ್ಗಳು. ಇವು ಯಾವ ರೀತಿ ಡಿಪ್ಲಾಯ್ಡ್ ಹಂತದಲ್ಲಿದೆ. ಇವು ಡಿಪ್ಲಾಯ್ಡ್ ಹಂತದಿಂದ ಒಂದು ಕಾಪಿನ ಕೊಟ್ಟರೆ ಅದು ಹೆಪ್ಲಾಯ್ಡ್ ಆಗಿಬಿಡುತ್ತೆ. ಸೊ ಗ್ಯಾಮೆಟ್ಗಳು ನಿಮಗೆ ಯಾವತ್ತೂ ನಿಮಗೆ ಅವು ಡಿಪ್ಲಾಯ್ಡ್ ಆಗಿ ನೋಡೋದಕ್ಕೆ ಸಿಗೋದಿಲ್ಲ. ಕೇವಲ ಸೊಮ್ಯಾಟಿಕ್ ಸೆಲ್ಗಳು ಮಾತ್ರ ಡಿಪ್ಲಾಯ್ಡಲ್ಲಿ ಇರೋದು. ಸೊ ಇವು ರೀಪ್ರೊಡ್ಯೂಸ್ ಮಾಡೋದಂದರೆ ಏನು, ಇವನ್ನ ನಾನು ಡಬಲ್ ಮಾಡಬೇಕು ಅಂದರೆ ನಾನು ಮೈಟೋಸಿಸನ್ನು ಮಾತ್ರ ಮಾಡಿದ್ರೆ ಆಗುತ್ತೆ. ಸೊ ಸುಮಾರು ಹಂತಗಳಲ್ಲಿ ನಮ್ಮಲ್ಲಿ ಆಗೋದು ಮೈಟೋಸಿಸೇ ನಡೀತಾ ಇರುತ್ತೆ. ಮೈಟೋಸಿಸಿಂದ ಏನು, ನಮ್ಗೆ ಗಾಯ ಎಲ್ಲ ಆದಾಗ ಕೂಡ್ಕೊಳ್ಳುತ್ತಲ್ವ ಚರ್ಮಗಳು, ಯಾವ ರೀತಿ ಕೂಡ್ಕೊಂಡ್ವು, ಇನ್ನೊಂದು ಚರ್ಮದ ಸೆಲ್ಲನ್ನು ಪ್ರೊಡ್ಯೂಸ್ ಮಾಡ್ತು ಅಂತ ಆಯಿತು. ಹೇಗೆ ಮಾಡ್ತಾ ಇದೆ, ಅದನ್ನು ಮೈಟೋಸಿಸ್ ಮೂಲಕ ಮಾಡ್ತಾ ಇದೆ. ಸೊ ಇದನ್ನು ನಾವು ಡಿಪ್ಲಾಯ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಗ್ಯಾಮೆಟ್ಗಳು ಹೆಪ್ಲಾಯ್ಡ್ ಆಗಿದ್ವಲ್ಲ, ಅಂದರೆ ಒಂದೇ ಕಾಪಿ ಆಫ್ ಕ್ರೋಮೋಸೋಮನ್ನು ಹೊಂದಿದ್ವಲ್ಲ, ಇದನ್ನು ನಾನು ಆಲ್ ದ ಗ್ಯಾಮೆಟ್ಸ್ ಇವುಗಳನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಮಯಾಸಿಸನ್ನು ಮಾಡಬೇಕಾಗತ್ತೆ. ಸೊ ಈ ಮಯಾಸಿಸ್ ಕೇವಲ ಗ್ಯಾಮೆಟ್ ರಿಲೀಸ್ ಮಾಡೋ ಟೈಮಲ್ಲಿ ಮಾತ್ರ ನಡೆಯುತ್ತೆ. ಮತ್ತು ಯಾವಾಗೂ ನಿಮಗೆ ಮಯೋಸಿಸ್ ನೋಡೋದಕ್ಕೆ ಸಿಗೋದಿಲ್ಲ. ಸರಿ, ಈಗ ಹೆಪ್ಲಾಯ್ಡ್ ಅಂದರೆ ಒಂದು ಕಾಪಿ ಆಫ್ ಕ್ರೋಮೋಸೋಮ್ ಅಂದರೆ ಈ ಸೊಮ್ಯಾಟಿಕ್ ಸೆಲ್ಲಿಂದೇ ಒಂದು ಕಾಪಿನ ರಿಲೀಸ್ ಮಾಡೋದಷ್ಟೇ, ಮತ್ತೇನಿಲ್ಲ. ಸೊ ಇದು ಹೆಪ್ಲಾಯ್ಡ್ ಆಯಿತು, ಇದು ಡಿಪ್ಲಾಯ್ಡ್ ಆಯಿತು. ಸೊ ನೀವೇ ಹೇಳಿ, ಹೆಪ್ಲಾಯ್ಡ್ ಆಗಿ ನಾನು ಗ್ಯಾಮೀಟ್ಸಲ್ಲಿ ಮಾತ್ರ ನೋಡೋದಕ್ಕಾಗ್ತಾ ಇದೆ ಅಂತಂದರೆ ನಾವಂಥ ಸಸ್ಯನ ಏನಂತ ಕರಿಬೇಕಾಯಿತು, ಫೈಟ್ ಅಂತ ಹೆಸರು ಆ್ಯಡ್ ಮಾಡಿದ್ರೆ ಆಯಿತು. ಅದನ್ನು ನಾವು ಗ್ಯಾಮೆಟೋಫೈಟ್ ಅಂತ ಕರೆದ್ವಿ. ಸೊ ನಮ್ಮ ಸ್ಪೋರೋಫೈಟ್ ಏನಿದೆ, ನಾವು ಅಕಸ್ಮಾತ್ ಸಸ್ಯ ಆಗಿದ್ವಿ ಅಂದ್ಕೊಳ್ಳಿ, ಆವಾಗ ನಮ್ಮ ನಾರ್ಮಲಿ ನಾವು ನೋಡೋದಕ್ಕೆ ಸಿಗೋದೇನಿದೆ ಅದು ನಮ್ಮ ಸ್ಪೋರೋಫೈಟ್ ಆಗಿರ್ತಿತ್ತು. ಈಗ ನಮ್ಮ ಬಾಡಿ ಏನಿದೆಯಲ್ಲ ಅದು ಸ್ಪೋರೋಫೈಟ್ ಅಂತ ಕರಿಬಹುದಿತ್ತು. ಬಟ್ ನಾವು ಫೈಟ್ ಅಲ್ಲ ಅಷ್ಟೇ, ಸಸ್ಯ ಅಲ್ಲ. ಸೊ ಸಸ್ಯದಲ್ಲಿ ನಾವೇನು ಕರಿತೀವಿ, ಅದನ್ನು ಸ್ಪೋರೋಫೈಟ್ ಅಂತ ಕರಿತೀವಿ. ಇದು ಡಿಪ್ಲಾಯ್ಡ್ ಹಂತದಲ್ಲಿ ನೋಡೋದಕ್ಕೆ ಸಿಗೋದು. ಸೊ ಇಂಥ ಲೈಫ್ ಸೈಕಲನ್ನು ಅಂದರೆ ಕೇವಲ ಗ್ಯಾಮೆಟೋಫೈಟ್ನ ಹಂತ ಏನಿದೆ, ನೆನ್ಪಿಟ್ಕೊಳ್ಳಿ ಮಕ್ಕಳ, ಈ ಗ್ಯಾಮೆಟೋಫೈಟ್ ಸ್ಪೋರೋಫೈಟ್ ನಾವು ಯಾವ ರೀತಿ ಗ್ಯಾಮೆಟೋಫೈಟಿಂದ ಎನ್ ರೂಪದಲ್ಲಿ 50% ಇದ್ದವರು ಈಗ ಸ್ಪೋರೋಫೈಟ್ ಆಗಿದ್ದೀವಿ. ನಾನು ಸ್ಪೋರೋಫೈಟ್ ಅಂತ ಹೇಳ್ತಿದ್ದೀನಿ, ಫೈಟ್ನ ಅರ್ಥ ಸಸ್ಯ, ನಾವಲ್ಲ, ಆಯಿತಾ. ನಾನು ನಿಮಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ಸೊ ಈ ಎನ್ಎನನ್ನು ಸೇರಿಸಿ ನಾವು ಸ್ಪೋರೋಫೈಟ್ ಆಗಿದ್ವಿ ಅಂತ ಅಂದ್ವಿ. ಇದರ ಅರ್ಥ ನಾವು ಬರೀ ಸ್ಪೋರೋಫೈಟ್ ಆಗೇ ಇದ್ವಾ? ಇಲ್ಲ, ನಮ್ಮಲ್ಲೂ ಈ ಹಂತ ಇತ್ತು. ಬಟ್ ಇದರ ಹಂತ ತುಂಬ ಕಡಿಮೆ ಸಮಯದ್ದಾಗಿತ್ತು, ಸ್ಪೋರೋಫೈಟ್ನ ಹಂತ ತುಂಬ ಜಾಸ್ತಿ ಹಂತದ್ದಾಗಿತ್ತು. ಸೊ ಈಗ ನಾವು ಸಸ್ಯದಲ್ಲಿ ಏನು ಮಾಡ್ತಾ ಇದ್ದೀವಿ, ಇವೆರಡರಲ್ಲಿ ಯಾವ ಹಂತ ಡಾಮಿನೇಟಿಂಗ್ ಅಂದರೆ ಜಾಸ್ತಿ, ಅವರಲ್ಲಿ ಇಡೀ ಲೈಫ್ ಸೈಕಲ್ 100 ವರ್ಷ ಒಂದು ಸಸ್ಯ ಬದುಕ್ತಾ ಇದೆ ಅಂತಂದರೆ ನಾವು ರಾಶಿ ವರ್ಷ ನೋಡೋದಕ್ಕೆ ಯಾವುದು ಸಿಗುತ್ತೆ ಅನ್ನೋದ್ರ ಬೇಸ್ ಮೇಲೆ ಅದು ನಾವು ಹೆಪ್ಲಾಂಟಿಕ್ಕೋ ಅಥವಾ ಡಿಪ್ಲಾಂಟಿಕ್ಕೋ ಅಂತ ಹೇಳ್ತೀವಿ. ಸೊ ಹೆಪ್ಲಾಂಟಿಕ್ ಏನರ ಬೇಸ್ ಮೇಲೆ ಬಂತು, ಈ ಡಿಪ್ಲಾಯ್ಡ್ ಮತ್ತು ಹೆಪ್ಲಾಯ್ಡ್ ಅನ್ನೋ ಹೆಸರಿಂದ ಬಂತು. ಓಕೆ, ಸೊ ಅಕಸ್ಮಾತ್ ಗ್ಯಾಮೆಟೋಫೈಟ್ನ ಹಂತ ಜಾಸ್ತಿ ಸಿಗೋದು ಗ್ಯಾಮೆಟೋಫೈಟ್ ಆಗಿದ್ರೆ ಅದನ್ನ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಡಾಮಿನೇಟಿಂಗ್ ಆಗಿದೆ ಅಂದರೆ, ಸ್ಪೋರೋಫೈಟ್ನ ಹಂತ ಜಾಸ್ತಿ ನೋಡೋದಕ್ಕೆ ಸಿಕ್ಕಿದ್ರೆ ಅದನ್ನು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಇನ್ನು ಈ ಎರಡೂ ಹಂತಗಳು ನಮಗೆ ಸಮಾನವಾಗಿ ನೋಡೋದಕ್ಕೆ ಸಾಧಾರಣವಾಗಿ ಸಿಗ್ತಾ ಇದೆ ಅನ್ನೋದನ್ನು ನಾವು ಹೆಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ಇಡೀ ಜನರೇಷನನ್ನು ನೋಡ್ಕೊಂಡು ಬಂದ್ವಿ ಅಲ್ವಾ, ಸಸ್ಯವರ್ಗದ್ದು. ಇವರು ಯಾವ ರೀತಿ ಮಾಡ್ತಿದ್ದಾರೆ ಹಾಗಿದ್ರೆ? ಸೊ ಹೆಪ್ಲಾಯ್ಡ್ ಅಂದರೆ ಒಂದು ಕಾಪಿ ಪ್ರೊಡ್ಯೂಸ್ ಮಾಡೋರು ಯಾರು? ಗ್ಯಾಮೆಟ್ಗಳು. ಸೊ ಈ ಗ್ಯಾಮೆಟೋಫೈಟ್ಗಳು 2 ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತವೆ, ಒಂದು ಮೇಲ್ ಇನ್ನೊಂದು ಫಿಮೇಲ್. ಇವು ಫ್ಯೂಸ್ ಆಗಿ ಝೈಗೋಟನ್ನು ರಿಲೀಸ್ ಮಾಡುತ್ತೆ. ಇದು ಹೆಪ್ಲಾಯ್ಡ್ ಹಂತ. ಡಿಪ್ಲಾಯ್ಡ್ ಹಂತದಲ್ಲಿ ಏನಾಗುತ್ತೆ, ನಮ್ಮ ಸ್ಪೋರೋಫೈಟ್ ರಿಲೀಸ್ ಆಗುತ್ತೆ. ಇದು ಮಯಾಸಿಸನ್ನು ಮಾಡಿ ಸ್ಪೋರ್ಸನ್ನು ರಿಲೀಸ್ ಮಾಡುತ್ತೆ. ಸೊ ಈ ಸ್ಪೋರೋಫೈಟ್ ಏನಿದೆ ಇದು ಡಿಪ್ಲಾಯ್ಡ್ ರೂಪದಲ್ಲಿ ಇರುವಂಥದ್ದು. ಯಾವ ರೀತಿ ಆಗ್ತಿದೆ ಅನ್ನೋದನ್ನು ನೋಡೋಣ. ಸೊ ಗ್ಯಾಮೆಟೋಫೈಟ್ ಏನಿದೆ ಇದು ಹೆಪ್ಲಾಯ್ಡ್. ಫೈಟ್ ಅಂದರೆ ಸಸ್ಯ ಗ್ಯಾಮೆಟನ್ನು ರಿಲೀಸ್ ಮಾಡಬೇಕಂತ ಆಯಿತು. ಹೇಗೆ ರಿಲೀಸ್ ಮಾಡ್ತಾ ಇದೆ? ಮೈಟೋಸಿಸನ್ನು ಮಾಡಿ ಒಂದು ಮೇಲ್ ಇನ್ನೊಂದು ಫೀಮೇಲನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಇವೆರಡೂ ಎನ್ ರೂಪದಲ್ಲಿರುತ್ತೆ. ಯಾಕೆ? ಇವೆರಡು ಸೇರಿ ನಮಗೆ ಝೈಗೋಟ್ ಪ್ರೊಡ್ಯೂಸ್ ಆಗಬೇಕು. ಈ ಝೈಗೋಟ್ ಯಾವ ರೀತಿ ಇರಬೇಕು? 2N ಹಂತದಲ್ಲಿ ಇರಬೇಕು. ಇವರಿಬ್ಬರು 50-50 ಕೊಡ್ತಾ ಇದ್ದಾರೆ. ಸೊ ಇದು ಮೈಟೋಸಿಸ್ ಮಾಡಿ 2N ರೂಪದಲ್ಲಿರುವಂಥ ಝೈಗೋಟನ್ನು ರಿಲೀಸ್ ಮಾಡ್ತು. ನೋಡಿ, ಗ್ಯಾಮೆಟೋಫೈಟಿಂದ ನಾವು ಇಲ್ಲಿಗೆ ಬಂದ್ವಿ. ಸೊ ಈಗೇನಾಗ್ತಾ ಇದೆ, ಇದು ಸ್ಪೋರೋಫೈಟನ್ನು ಪ್ರೊಡ್ಯೂಸ್ ಮಾಡಿ ಈ ಝೈಗೋಟೆ ಬೆಳೆದು ಏನಾಗುತ್ತೆ, ಮೈಟೋಸಿಸನ್ನು ಹೊಂದಿ ಅಂದರೆ ಬೆಳೆಯೋದು. ಸೊ ಬೆಳವಣಿಗೆನ ಹೊಂದಿ ಏನಾಗುತ್ತೆ, ಸ್ಪೋರೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಹೆಪ್ಲಾಯ್ಡಿಂದ ನಾವೀಗ ಡಿಪ್ಲಾಯ್ಡ್ ಹಂತಕ್ಕೆ ಬಂದ್ವಿ. ಈಗ
ಡಿಪ್ಲಾಯ್ಡಿಂದ ಮತ್ತೆ ಹೆಪ್ಲಾಯ್ಡ್ ಹಂತಕ್ಕೆ ಹೋಗ್ತೀವಿ. ಯಾವ ರೀತಿ? ಈ ಸ್ಪೋರೋಫೈಟ್ ಏನಿದೆ ಸ್ಪೋರನ್ನು ರಿಲೀಸ್ ಮಾಡುತ್ತೆ. ಈ ಸ್ಪೋರ್ಗಳು ಹೆಪ್ಲಾಯ್ಡ್ ಆಗಿದೆ. ಈ ಸ್ಪೋರ್ಗಳೇ ಮತ್ತೆ ಬೆಳೆದು ಗ್ಯಾಮಿಟೋಫೈಟನ್ನು ರಿಲೀಸ್ ಮಾಡ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಆಯಿತು, ಗ್ಯಾಮಿಟೋಫೈಟ್ ಟು ಸ್ಪೋರೋಫೈಟ್, ಸ್ಪೋರೋಫೈಟ್ ಟು ಗ್ಯಾಮಿಟೋಫೈಟ್, ಅಂದರೆ ಹೆಪ್ಲಾಯ್ಡ್ ಟು ಡಿಪ್ಲಾಯ್ಡ್, ಡಿಪ್ಲಾಯ್ಡ್ ಟು ಹೆಪ್ಲಾಯ್ಡ್, ಈ ರೀತಿ ಸರ್ಕ್ಯುಲೇಷನ್ ನಡೀತಾ ಇದೆ ಅಂತ ಆಯಿತು. ಇದನ್ನೇ ನಾವು ಅಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ಸೊ ಇದು ಬೇಸಿಕ್ಸ್ ಆಫ್ ಅಲ್ಟರ್ನೇಷನ್ ಆಫ್ ಜನರೇಷನ್. ಹಾಗಿದ್ರೆ ಇವರಲ್ಲಿ ಯಾರ್ಯಾರು ಯಾವ್ಯಾವುದನ್ನು ಡಾಮಿನೇಟಿಂಗ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸರಿ, ಸೊ ಈ ಲೈಫ್ ಸೈಕಲಲ್ಲಿ ಹೆಪ್ಲಾಂಟಿಕ್ ಅಂದರೆ ಏನು? ಒಂದೇ ಕಾಪಿ ಕೊಡಬೇಕು. ಒಂದೇ ಕಾಪಿ ಕ್ರೋಮೋಸೋಮ್ ಅಂತಂದರೆ ಯಾರಾದರೂ ಗ್ಯಾಮೀಟ್ಗಳಾದರು. ಗ್ಯಾಮೀಟನ್ನು ರಿಲೀಸ್ ಮಾಡೋದಕ್ಕೆ ಏನಂತ ಕರಿತೀವಿ? ಅಂಥ ಸಸ್ಯಕ್ಕೆ ಏನಂತ ಕರಿತೀವಿ? ಆ್ಯಡ್ ಫೈಟ್ ಅನ್ನೋ ಹೆಸರನ್ನು. ಅವಾಗೇನಾಯ್ತದು? ಗ್ಯಾಮಿಟೋಫೈಟ್. ಸೊ ಈ ಗ್ಯಾಮಿಟೋಫೈಟ್ನ ಕೆಲಸ ಏನು? ಗ್ಯಾಮಿಟ್ಗಳನ್ನು ರಿಲೀಸ್ ಮಾಡೋದು ಅಲ್ವಾ? ಇಂಥ ಗ್ಯಾಮಿಟೋಫೈಟ್ನ ಹಂತ ಮೆಜಾರಿಟಿಯಾಗಿ ನಮಗೆ ನೋಡೋದಕ್ಕೆ ಡಾಮಿನೆಂಟ್ ಆಗಿದೆ ಅಂತಂದರೆ ಅದನ್ನು ನಾವು ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರೆದ್ವಿ. ಹಾಗಿದ್ರೆ ಸ್ಪೋರೋಫೈಟ್ ಹಂತ ಇಲ್ವಾ? ಇದೆ, ಆಫ್ಕೋರ್ಸ್ ಇರುತ್ತೆ. ಆದರೆ ಇದರ ಹಂತ ತುಂಬ ಕಡಿಮೆ ಸಮಯದ್ದು. ಯಾಕೆ ನೋಡಿ, ಒಂದೇ ಸೆಲ್ ಇರುವಂಥ ಝೈಗೋಟನ್ನು ರಿಲೀಸ್ ಮಾಡೋ ಹಂತದಲ್ಲಿ ಮಾತ್ರ ನನಗೆ ಸ್ಪೋರೋಫೈಟ್ ಇಲ್ಲಿ ನೋಡೋದಕ್ಕೆ ಸಿಗೋದು. ಫ್ಯೂಸ್ ಆಗಿ ಏನು ಗ್ಯಾಮಿಟ್ಗಳು ರಿಲೀಸ್ ಮಾಡಿದ್ವಲ್ಲ, ಇವು ಫ್ಯೂಸ್ ಆಗಿ ನನಗೇನು ಸಿಗುತ್ತೆ? ಝೈಗೋಟ್ ನೋಡೋದಕ್ಕೆ ಸಿಗುತ್ತಲ್ಲ, ಈ ಹಂತದಲ್ಲಿ ಮಾತ್ರ ನನಗೊಂದು ಸ್ಪೋರೋಫೈಟ್ ನೋಡೋದಕ್ಕೆ ಸಿಗುತ್ತೆ. ಮುಗೀತು. ಅದಾದಮೇಲೆ ಮತ್ತೆ ಗ್ಯಾಮಿಟೋಫೈಟ್ನ ಹಂತನೇ ಮೇಜರಾಗಿ ಇಲ್ಲಿ ನೋಡೋದಕ್ಕೆ ಸಿಗೋದು. ಸೊ ಈ ಸ್ಪೋರೋಫೈಟ್ನಲ್ಲಿ ಏನಾಗುತ್ತೆ? ಮಿಯೋಸಿಸನ್ನು ಹೊಂದಿ ಇದು ಹೆಪ್ಲಾಯ್ಡ್ ಆಗಿರುವಂಥ ಸ್ಪೋರ್ಟ್ಸನ್ನು ರಿಲೀಸ್ ಮಾಡುತ್ತೆ. ಇವು ಮತ್ತೆ ಮೈಟೋಸಿಸನ್ನು ಮಾಡಿ ಗ್ಯಾಮಿಟೋಫೈಟನ್ನು ರಿಲೀಸ್ ಮಾಡುತ್ತೆ. ಇದು ಫೋಟೋಸಿಂಥೆಟಿಕ್ ಫೇಸ್. ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಬಲ್ಲದಾದಂಥ ತಾನೇ ಫ್ರೀ ಲಿವಿಂಗ್ ಆಗಿ, ಯಾವುದೇ ಸ್ಪೋರೋಫೈಟ್ನಿಂದ ನ್ಯೂಟ್ರಿಷನ್ ಅವಶ್ಯಕತೆ ಇದಕ್ಕಿಲ್ಲ. ಗ್ಯಾಮಿಟೋಫೈಟ್ ತಾನೇ ಫ್ರೀ ಲಿವಿಂಗ್ ಆಗಿ ನಿಲ್ಬಹುದು. ಆದರೆ ಗ್ಯಾಮಿಟೋಫೈಟ್ನಿಂದ ನ್ಯೂಟ್ರಿಷನ್ನ ತೊಗೊಂಡು ಸ್ಪೋರೋಫೈಟ್ ಬೆಳೆಯುತ್ತೆ. ಸೊ ಮೇಜರ್ ಯಾರಾದರೂ ಗ್ಯಾಮಿಟೋಫೈಟ್ ಆದರು. ಸೊ ಅಂಥವರನ್ನು ನಾವು ಈ ಗ್ರೂಪಿಗೆ ಹಾಕ್ತೀವಿ. ಸೊ ಇಲ್ಲಿ ಆಲ್ಗೆ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಸೊ ಆಲ್ಗೆದಲ್ಲಿ ಏನಾಗಿತ್ತು? ನಮಗೆ ಗ್ಯಾಮಿಟೋಫೈಟ್ನ ಹಂತ ಮೆಜಾರಿಟಿ ನೋಡೋದಕ್ಕೆ ಸಿಗ್ತಾ ಇತ್ತು. ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ತಾ ಹೋಗಿ, ಈಗ ನಾವೇನಂತ ಇದ್ದೀವಿ? ಗ್ಯಾಮಿಟೋಫೈಟ್ ಈಸ್ ಮೇಜರ್ ಡಾಮಿನೇಟಿಂಗ್ ಸ್ಟೇಜ್ ಅಂತ ಅಂದ್ವಿ. ಹೋಗ್ತಾ 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 ಏನಾಗಿತ್ತು? ಗ್ಯಾಮೀಟ್ನ ಹಂತ ಎಷ್ಟು ಸಣ್ಣ ಆಯಿತು? ಪೋಲನ್ ಗ್ರೇನು, ಎಗ್ ಸೆಲ್ಲು ಎಷ್ಟು ಸಣ್ಣದಾಗಿ ನೋಡೋದಕ್ಕೆ ಸಿಕ್ಕಿದ್ವಲ್ವ ನಮಗೆ ಆ್ಯಂಜಿಯೋಸ್ಪರ್ಮ್ಸಿಗೆ ಹೋಗುವಷ್ಟರಲ್ಲಿ. ಸೊ ಇದು ಸಣ್ಣದಾಗ್ತಾ ಬರ್ತಾ ಇದೆ ಅಂತ ಆಯಿತು ಗ್ಯಾಮೀಟ್ಸ್. ಹಾಗಿದ್ರೆ ಇದ್ರ ನೆಕ್ಸ್ಟ್ ಹಂತದಲ್ಲಿ ಬರೋರು ನಾವೀಗ ಹೆಪ್ಲಾಂಟಿಕ್ ನೋಡಿ ಮುಗಿಸ್ತೀವಿ. ಈಗ ನಮಗೆ ಡಿಪ್ಲಾಯ್ಡಿಗೆ ಡೈರೆಕ್ಟಾಗಿ ಜಂಪ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮಿಡಲಲ್ಲಿ ಒಂದು ಕ್ರಾಸ್ ಸೆಕ್ಷನ್ ಬರುತ್ತೆ. ಏನಿದು? ಒಂದು ಬಫರ್ ಝೋನ್ ಥರ. ಇದು ಹೆಪ್ಲೋಡಿಪ್ಲಾಂಟಿಕ್ ಸ್ಟೇಜನ್ನು ಟ್ರೈ ಮಾಡುತ್ತೆ. ಏನಾಗ್ತಾ ಇದೆ ಹಾಗಿದ್ರೆ? ಹೆಪ್ಲೋಡಿಪ್ಲಾಂಟಿಕ್ ಸ್ಟೇಜಲ್ಲಿ ಯಾರು ಬರ್ತಾರೆ ನಮಗೆ? ನಮ್ಮ ಬ್ರಯೋಫೈಟ್ಸು, ಟೆರಿಡೋಫೈಟ್ಸ್ ಎಲ್ಲ ಮಾಡ್ತಿದ್ದೇನೆಂದರೆ ಹೆಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಇದರಲ್ಲಿ ಯಾರು ಡಾಮಿನೇಟಿಂಗ್ ಅಪ್ಪ ಅಂತ ಕೇಳಿದ್ರೆ ಇಬ್ಬರು ಡಾಮಿನೇಟಿಂಗ್ ಆಗಿರ್ತಾರೆ. ಡಿಪ್ಲಾಯ್ಡ್, ಹೆಪ್ಲಾಯ್ಡ್ ಎರಡು ಸ್ಟೇಜ್ಗಳು ಡಾಮಿನೇಟಿಂಗ್ ಆಗಿರ್ತಾರೆ. ಈ ಹುಲ್ಲಿನ ಹೊದಕೆ ಅಂತ ಹೇಳ್ತಿದ್ವಲ್ವ, ಇದರಲ್ಲಿ ಯಾವುದಾಗಿತ್ತು? ಇದು ಗ್ಯಾಮಿಟೋಫೈಟ್ ಆಗಿತ್ತು. ಇದೇ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಇಲ್ಲಿಂದಾನೇ ನಮಗೆ ಸ್ಪೋರೋಫೈಟ್ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಈ ಹೆಪ್ಲಾಯ್ಡ್ ಗ್ಯಾಮಿಟೋಫೈಟ್ ಡಾಮಿನೇಟಿಂಗ್ ಆಗಿದ್ದು ಇಂಡಿಪೆಂಡೆಂಟ್ ಫೋಟೋಸಿಂಥೆಟಿಕ್ ಥೈಲಾಯ್ಡ್ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಇದು ಅಲ್ಟರ್ನೇಟ್ ವಿತ್ ಅ ಶಾರ್ಟ್ ಲಿವ್ಡ್, ತುಂಬ ಕಡಿಮೆ ಸಮಯದಲ್ಲಿ ಇರುವಂಥ ಸ್ಪೋರೋಫೈಟ್ ಜೊತೆ ಅಲ್ಟರ್ನೇಷನನ್ನು ಮಾಡ್ತಾ ಇದೆ. ವಿಚ್ ಈಸ್ ಟೋಟಲಿ ಅಥವಾ ಪಾರ್ಷಿಯಲಿ ಡಿಪೆಂಡೆಂಟ್ ಆನ್ ದಿ ಗ್ಯಾಮಿಟೋಫೈಟ್ ಫಾರ್ ವಾಟ್? ನ್ಯೂಟ್ರಿಷನ್ಗೆ ಮತ್ತು ಹಿಡಿದಿಟ್ಕೊಳ್ಳೋದಕ್ಕೆ, ಆ್ಯಂಕರ್ಗೆ. ಜೊತೆಗೆ ಡಿಪ್ಲಾಯ್ಡ್ ಸ್ಪೋರೋಫೈಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಎಲ್ಲಿ? ನಮ್ಮ ಟೆರಿಡೋಫೈಟ್ಸಲ್ಲಿ. ಇವರು ಡಾಮಿನೆಂಟ್, ಇಂಡಿಪೆಂಡೆಂಟ್, ಫೋಟೋಸಿಂಥೆಟಿಕ್, ಹಾಗೆ ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್ಸಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಏನಿತ್ತು, ಇದು ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್ ಬಾಡಿನ ಹೊಂದಿತ್ತು. ಇದನ್ನು ನಾವು ಸ್ಪೋರೋಫೈಟ್ ಅಂತ ಹೇಳಿದ್ದೆ ಅಲ್ವಾ? ಅಲ್ಟರ್ನೇಟ್ ಆಗೋದು ಯಾವುದ್ರ ಜೊತೆಪ್ಪ ಅಂತಂದರೆ ಹೆಪ್ಲಾಯ್ಡ್ ಗ್ಯಾಮಿಟೋಫೈಟ್ನ ಜೊತೆಗೆ. ಸೊ ಇದಕ್ಕೆ ಉದಾಹರಣೆ ಯಾರು? ನಮ್ಮ ಟೆರಿಡೋಫೈಟ್ಸ್ಗಳು. ಸೊ ಇಲ್ಲಿ ನಾನು ನಿಮ್ಗೊಂದು ಬ್ರಾಡ್ ಪಿಕ್ಚರನ್ನು ಕೊಟ್ಬಿಡ್ತೀನಿ. ಫಸ್ಟಿಗೆ ನಮಗೆ ಆಲ್ಗೆಲಿ ಗ್ಯಾಮಿಟೋಫೈಟ್ನ ಹಂತ ಏನಿತ್ತು, ಇದೇ ಡಾಮಿನೇಟಿಂಗ್ ಆಗಿತ್ತು. ಇಲ್ಲಿ ಝೈಗೋಟ್ ರೂಪದಲ್ಲಿ ಸಣ್ಣದಾಗಿ ಒಂದು ಸತಿ ಸ್ಪೋರೋಫೈಟ್ನ ಹಂತ ಬಂದು ಹೋಗೋದು ಆಗ್ತಾಯಿತ್ತು. ಈಗ ನೆಕ್ಸ್ಟ್ ಹಂತದಲ್ಲಿ ನಾವು ಒಂದು ಸ್ಪೋರೋಫೈಟ್ನ ಸ್ವಲ್ಪ ಪ್ರಾಪರಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿಂದ ನಾವು ಜಂಪ್ ಹಾರಿದ್ದೆಲ್ಲಿಗೆ? ನಮ್ಮ ಟೆರಿಡೋಫೈಟ್ಸು. ಇಲ್ಲೇನಾಯಿತು? ಮೇನ್ ಸ್ಪೋರೋಫೈಟ್, ಈ ರೀತಿ ಸ್ಪೋರೋಫೈಟ್ ಏನು ರಿಲೀಸ್ ಆಗ್ತಾ ಇದೆ ಬ್ರಯೋಫೈಟ್ಸಲ್ಲಿ, ಅಂಥ ಸ್ಪೋರೋಫೈಟೇ ಇಲ್ಲಿ ಮೇಜರ್ ಆಗೋದಕ್ಕೆ ಶುರುವಾಯಿತು.
ಇವೇ ಸ್ಪೋರೋಫೈಟ್ಗಳಾಗೋದಕ್ಕೆ ಶುರುವಾದವು. ಈ ಸ್ಪೋರೋಫೈಟ್ ಸಣ್ಣದಾದಂಥ ಗ್ಯಾಮಿಟೋಫೈಟ್ಸನ್ನು ಈಗ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವು. ಈಗ ನಾವು ಎಲ್ಲಿಗೆ ಹೋಗಿ ಮುಟ್ತೀವಿ? ಡಿಪ್ಲಾಯ್ಡ್ ಆಗಿರುವಂಥ ಸ್ಪೋರೋಫೈಟ್ ಡಾಮಿನೇಟಿಂಗ್ ಆಗಿರುವಂಥ ಹಂತ. ಅಲ್ಲಿ ಏನಾಗುತ್ತೆ? ಅಗೇನ್ ಉಲ್ಟಾ ಆಗುತ್ತೆ. ಹೆಪ್ಲಾಯ್ಡ್ ಅವ್ರದ್ದು ಏನಾಗಿತ್ತು? ಗ್ಯಾಮಿಟ್ಗಳನ್ನು ದೊಡ್ಡದು ಮಾಡ್ಕೊಂಡಿದ್ರು, ಅದೇ ಮೇಜರ್ ಹಂತ ಮಾಡಿಕೊಂಡು ಸ್ಪೋರೋಫೈಟ್ನ ಜಸ್ಟ್ ಝೈಗೋಟ್ ಟೈಮಲ್ಲಿ ಬಂದು ಹೋಗೋದು ಮಾಡ್ತಿದ್ರೆ, ಡಿಪ್ಲಾಯ್ಡ್ ಅವ್ರು ಏನು ಮಾಡ್ತಾರೆ? ಇವರ ಗ್ಯಾಮಿಟೋಫೈಟ್ ಏನಿದೆ ಇದನ್ನೇ ಸಣ್ಣ ಮಾಡಿಬಿಡ್ತಾರೆ, ಇದನ್ನೇ ಸೂಕ್ಷ್ಮ ಮಾಡ್ಕೊತ ಹೋಗ್ತಾರೆ. ಯಾಕಿರಬಹುದು ಮಕ್ಕಳ? ಸಿಂಪಲ್ ಲಾಜಿಕ್, ಪ್ರೊಟೆಕ್ಷನ್ ಆ್ಯಂಡ್ ಸರ್ವೈವಲ್. ಇದು ನಡೆಯೋದು ಎಲ್ಲಿ? ನಮ್ಮ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅವರು ಮಾಡೋದು. ಯಾಕೆ ಪ್ರೊಟೆಕ್ಷನ್ ಅಥವಾ ಸರ್ವೈವಲ್ನ ಮೇಜರ್ ಇಶ್ಯೂ ಇಲ್ಲಿ ಬರ್ತಾ ಇದೆ? ಯಾಕಂದರೆ ಸಂಪೂರ್ಣವಾಗಿ ನೆಲದ ಮೇಲೆ ಇರೋದಕ್ಕೆ ಶುರು ಮಾಡಿದ್ದೀರಾ, ಪ್ರಿಡೇಟರ್ಸ್ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಗಾಳಿ, ಮಳೆ ಇವುಗಳು ಎಲ್ಲದರಿಂದ ರಕ್ಷಣೆಯನ್ನು ಪಡೆಯುವಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂದರೆ ಸ್ಪೋರೋಫೈಟ್ನ ಹಂತ ಮೆಜಾರಿಟಿ ಆಗಿತ್ತು. ಇವುಗಳ ಒಳಗಡೆ ನನಗೆ ಗ್ಯಾಮಿಟೋಫೈಟ್ಗಳು ರಿಲೀಸ್ ಆಗೋದನ್ನು ನೋಡೋದಕ್ಕೆ ಸಿಗುತ್ತೆ. ಸೊ ಡಾಮಿನೆಂಟ್ ಫೋಟೋಸಿಂಥೆಟಿಕ್ ಇಂಡಿಪೆಂಡೆಂಟ್ ಫೇಸನ್ನು ನಾವು ಡಿಪ್ಲಾಂಟಿಕ್ಕಲ್ಲಿ ನೋಡಿದ್ರೆ ಇವು ಗ್ಯಾಮಿಟೋಫೈಟನ್ನು ಹೊಂದಿದೆ, ಆದರೆ ಸಿಂಗಲ್ ಟು ಫ್ಯೂ ಸೆಲ್ಡ್ ಹೆಪ್ಲಾಯ್ಡ್ ಗ್ಯಾಮಿಟ್ಸ್, ಒಂದೇ ಸೆಲ್ ಇರುವಂಥ, ಏನು ಪೋಲಂಗ್ರೆನ್ಸ್ ಜಸ್ಟ್ ಒನ್ ಸೆಲ್ ಅಥವಾ ಹೆಪ್ಲಾಯ್ಡ್ ಆಗಿರುವಂಥ ಗ್ಯಾಮಿಟ್ಸ್ಗಳನ್ನು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವುಗಳನ್ನು ಮಾಡಿದವ್ರು ಯಾರಪ್ಪ ಅಂದರೆ ನಮ್ಮ ಜಿಮ್ನೋಸ್ಪರ್ಮ್ಸ್ ಮತ್ತು ಆ್ಯಂಜಿಯೋಸ್ಪರ್ಮ್ಸ್. ಆ ಮೂಲಕ ಫೈನಲಿ ಇವರೀಗ ಗ್ಯಾಮಿಟ್ಸನ್ನು ಸಣ್ಣ ಮಾಡಿಕೊಂಡು ರಕ್ಷಣೆನ ಮಾಡಿಕೊಂಡು ತಮ್ಮ ಪ್ರೊಜೆನಿ ಏನಿದೆ, ಮುಂದೆ ಬರುವಂಥ ಅವರ ಮಗು ಏನಿದೆ ಅದರ ರಕ್ಷಣೆಗೆ ಏನೇನೆಲ್ಲ ಅವಶ್ಯಕತೆಗಳಿತ್ತೋ ಅವುಗಳನ್ನ ಮಾಡೋದ್ರ ಮೂಲಕ ಸರ್ವೈವಲ್ನಲ್ಲಿ ಬೆಸ್ಟ್ ಫಿಟೆಡ್ ಸ್ಟೇಜಿಗೆ ನಾವೀಗ ಬಂದ್ಬಿಟ್ಟಿದ್ದೀವಿ. ಅದು ನಮ್ಮ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಆ ಮೂಲಕ ನಾವು ಇಡೀ ಸಸ್ಯವರ್ಗದಲ್ಲಿ ಹೆಪ್ಲಾಂಟಿಕ್, ಡಿಪ್ಲಾಂಟಿಕ್, ಹೆಪ್ಲೋಡಿಪ್ಲಾಂಟಿಕ್ ಎಲ್ಲ ರೀತಿಯಾದಂಥ ಲೈಫ್ ಸೈಕಲ್ನ ನಾವು ನೋಡೋದಕ್ಕೆ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಪ್ಲ್ಯಾಂಟ್ ಲೈಫ್ ಸೈಕಲ್ನಲ್ಲಿ ನಡೆಯುವಂಥ ಅಲ್ಟರ್ನೇಷನ್ ಆಫ್ ಜನ್ರೇಷನ್. ಇಲ್ಲಿ ನಾನು ನಿಮಗೆ ತುಂಬ ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ದಟ್ ನಿಮ್ಗೆ ಇಲ್ಲಿ ಬರುವಂಥ ಟರ್ಮಿನಾಲಜಿ ಏನಿದೆ ಇವುಗಳು ಸ್ವಲ್ಪ ಆಳವಾಗಿ ಅರ್ಥ ಆದರೆ ಮುಂದೆ ಬರುವಂಥ ಎಲ್ಲ ಚಾಪ್ಟರ್ಗಳು ತುಂಬ ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಆ ಕಾರಣಕ್ಕಾಗಿ ಸ್ವಲ್ಪ ಡೀಟೇಲ್ ಆಗಿ ಈ ವಿಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಲ್ಲಿರುವಂಥ ಎಲ್ಲವೂ ಸರಿಯಾಗಿ ಅರ್ಥ ಆಗಿದೆ ಅಂತ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫೀಲ್ ಫ್ರೀ ಟು ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ಗಳಿದ್ರೂ ಕೂಡ, ಅದು ಎಷ್ಟೇ ಸಿಲ್ಲಿ ಅನಿಸಿದ್ರೂ ಪರವಾಗಿಲ್ಲ, ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಅದಕ್ಕೆ ಉತ್ತರ ಕೊಡೋ ಪ್ರಯತ್ನನ ನಾನು ಮಾಡ್ತೀನಿ. ಧನ್ಯವಾದಗಳು.